ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ನಾವು ACA ಸಬ್ಜೆಕ್ಟ್ ಅಲ್ಲಿ ಮತ್ತೆ ರಿಡೆಂಪ್ಷನ್ ಜರ್ನಲ್ ಎಂಟ್ರೀಸ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ಕೆಲವು ಸ್ಟೂಡೆಂಟ್ಸು ನಾನು ಮಾಡೋದು ಅರ್ಥ ಆಗುತ್ತೆ, ವರ್ಕೌಟ್ ಮಾಡ್ಬೋದು ಅಂತ ಹೇಳ್ತಾರೆ. ಕೆಲವರೆಲ್ಲ ಇಲ್ಲ ತುಂಬಾ ಟಫ್ ಇದೆ ಈ ಚಾಪ್ಟರ್ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ನಾನು ಆದಷ್ಟು ಸಿಂಪಲ್ ಆಗಿ ಇವತ್ತು ಜರ್ನಲ್ ಎಂಟ್ರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ತಗೊಳ್ಳೋಣ. ಜರ್ನಲ್ ಎಂಟ್ರೀಸ್ ವೆನ್ ಶೇರ್ಸ್ ಆರ್ ರಿಡೀಮ್ಡ್ ಅಟ್ ಎ ಪ್ರೀಮಿಯಂ. ಇದು ಸಿಂಪಲ್ ಕ್ವೆಶ್ಚನ್. ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡಿದ್ರೆ ಹೇಗೆ ಜರ್ನಲ್ ಎಂಟ್ರೀಸ್ ಬರುತ್ತೆ? ಫಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಕೆಲವು ಸರಿ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ ಆನ್ಸರ್ ಏನು. ಕ್ವೆಶ್ಚನ್ ಅಲ್ಲಿ ಇರುವಂತ ಬ್ಯಾಲೆನ್ಸ್ ಶೀಟ್ ಏನಿದೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕವರ್ ಮಾಡಿದ್ವಿ. CRR ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. 9% redeemable preference shares of 100 each. 9% preference shares. So face value ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,20,000. ಅಂದ್ರೆ ಎಷ್ಟು ಶೇರ್ಸ್ ಆಯ್ತು? 100 rupees ಅಂದ್ರೆ 1,20,000 ಡಿವೈಡೆಡ್ ಬೈ 100. ಸೊ ಫೇಸ್ ವ್ಯಾಲ್ಯೂ ಇಂದಾನೆ ಡಿವೈಡ್ ಮಾಡಬೇಕು ಎಷ್ಟು ಶೇರ್ಸ್ ಅಂತ ತಿಳ್ಕೊಬೇಕಾದ್ರೆ. 1,200 ಶೇರ್ಸ್ ಆಗುತ್ತೆ. 1,200 ಶೇರ್ಸ್. ಇನ್ನೆಲ್ಲೂ ಅದು ಕೊಟ್ಟಿಲ್ಲ ಅವರು ಎಷ್ಟು ಶೇರ್ಸ್ ಅಂತ, ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. 1,20,000 ಡಿವೈಡೆಡ್ ಬೈ 100 ಫೇಸ್ ವ್ಯಾಲ್ಯೂ. ಈಕ್ವಿಟಿ ಶೇರ್ಸ್ ಇದೆ 100 ಫೇಸ್ ವ್ಯಾಲ್ಯೂ 12 lakh. ರಿಸರ್ವ್ ಫಂಡ್ ಅಲ್ಲಿ ಬ್ಯಾಲೆನ್ಸ್ ಇದೆ. ರಿಸರ್ವ್ ಫಂಡ್ ಬ್ಯಾಲೆನ್ಸ್ ನೋಡ್ಕೋಬೇಕು ನೀವು. ಜನರಲ್ ರಿಸರ್ವ್ ಫಂಡ್ ಇದೆಲ್ಲ ಯಾಕೆ ಅಂದ್ರೆ CRR ಅಕೌಂಟ್ಗೆ ಏನಾದ್ರೂ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ರೆ ನೀವು ಇದರಿಂದಾನೇ ಟ್ರಾನ್ಸ್ಫರ್ ಮಾಡೋದು. ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ನೋಡ್ಕೊಳ್ಳಿ. ಯಾಕಂದ್ರೆ ಪ್ರಿಫರೆನ್ಸ್ ಶೇರ್ಸ್ ನ ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡಬೇಕಾದ್ರೆ ಆ ರಿಡೆಂಪ್ಷನ್ ಪ್ರೀಮಿಯಂ ನ ಈ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದಾನೆ ಅಡ್ಜಸ್ಟ್ ಮಾಡಬೇಕು. ಸೊ ಇದರಿಂದಾನೇ ಫಂಡ್ಸ್ ತೆಗಿಬೇಕು ಆ ಪ್ರೀಮಿಯಂಗೆ. ಸೊ ಕರೆಂಟ್ ಲಯಬಿಲಿಟೀಸ್ ಇದೆ, ಫಿಕ್ಸ್ಡ್ ಅಸೆಟ್ಸ್ ಮತ್ತೆ ಕರೆಂಟ್ ಅಸೆಟ್ಸ್. So preference shares were redeemed on 1/4/2015 at a premium of ₹10 per share. ಇದರ ಪರ್ಸೆಂಟೇಜ್ ಕೊಟ್ಟಿಲ್ಲ. ಪ್ರತಿ ಶೇರ್ಗೆ 10 ರೂಪಾಯಿ ಕೊಡ್ತಾ ಇದಾರಂತೆ ಪ್ರೀಮಿಯಂ. ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ ಆಗ್ಲೇ ಮಾಡಿದ್ವಲ್ಲ, 1,200 ಶೇರ್ಸ್. 1,200 ಶೇರ್ಸ್ ಅಂದ್ರೆ 1,20,000 ಡಿವೈಡೆಡ್ ಬೈ 100. 1,200 ಶೇರ್ಸ್. ಸೊ ಒಂದು ಶೇರ್ ಮೇಲೆ 10 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ? 1,200 ಶೇರ್ಸ್ ಇಂಟು 10, 12,000 ಆಗುತ್ತೆ. ಸೊ 12,000 ಟೋಟಲ್ ರಿಡೆಂಪ್ಷನ್ ಪ್ರೀಮಿಯಂ ಕಟ್ತಾ ಇರೋದು. ಸೊ ರಿಡೆಂಪ್ಷನ್ ನ ಫೈನಾನ್ಸ್ ಮಾಡೋದಕ್ಕೋಸ್ಕರ 6,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇದು ಫಂಡ್ಸ್ ಅರೇಂಜ್ಮೆಂಟ್. ಇದು ರಿಡೆಂಪ್ಷನ್ಗೆ ಬೇಕಾಗಿರುವಂತಹ ಫಂಡ್ಸ್ ಅನ್ನ ಅರೇಂಜ್ ಮಾಡೋದಕ್ಕೋಸ್ಕರ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಫಂಡ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. 6,000 ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಅಟ್ ₹10 ಈಚ್. ಸೊ ಫೇಸ್ ವ್ಯಾಲ್ಯೂ 10 rupees ಇರೋದು. ಇಶ್ಯೂಡ್ ಅಟ್ ಎ ಪ್ರೀಮಿಯಂ ಆಫ್ 10%. 10 ರೂಪಾಯಿ ಫೇಸ್ ವ್ಯಾಲ್ಯೂ ಆದ್ರೆ 10 ರೂಪಾಯಿಯಲ್ಲಿ 10% ಎಷ್ಟು? 10% ಆಫ್ 10 rupees 1 ರೂಪಿ ಅಲ್ವಾ? 10/100 ಇಂಟು 10, ಸೊ 1 ರೂಪಿ ಆಗುತ್ತೆ. ಸೊ 1 ರೂಪಿ ಪರ್ ಶೇರ್ ಈಕ್ವಿಟಿ ಶೇರ್. ಸೊ 1 ರೂಪಿ ಇಂಟು 6,000 ಈಕ್ವಿಟಿ ಶೇರ್ಸ್. ಸೊ 6,000 ಟುವರ್ಡ್ಸ್ ಪ್ರೀಮಿಯಂ ಅರೇಂಜ್ ಆಗುತ್ತೆ. ಮತ್ತೆ ಫೇಸ್ ವ್ಯಾಲ್ಯೂ ಎಷ್ಟಿದೆ? 10 rupees ಇದೆ. ಸೊ 10 rupees ಇಂಟು 6,000 ಶೇರ್ಸ್ 60,000
ಅರೇಂಜ್ ಆಗುತ್ತೆ ಟುವರ್ಡ್ಸ್ ಫೇಸ್ ವ್ಯಾಲ್ಯೂ. ಫುಲ್ಲಿ ಸಬ್ಸ್ಕ್ರೈಬ್ ಅಂಡ್ ಪೇಯ್ಡ್ ಫಾರ್. ಸೊ ಈಕ್ವಿಟಿ ಶೇರ್ಸ್ ಎಲ್ಲ ಪೂರ್ತಿ ಸಬ್ಸ್ಕ್ರೈಬ್ ಆಗುತ್ತೆ. ಸೊ 6,000 ಈಕ್ವಿಟಿ ಶೇರ್ಸ್ ಕೂಡ ಇಶ್ಯೂ ಆಗುತ್ತೆ. ಸೊ ಜರ್ನಲ್ ಎಂಟ್ರೀಸ್ ಕೇಳಿದ್ದಾರೆ. ಸೊ ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ BCom 2010 ಪೇಪರು. ಈಗ ಫಸ್ಟ್ ಅನಾಲಿಸಿಸ್ ಮಾಡ್ಬೇಕು ನಾವು ಜರ್ನಲ್ ಎಂಟ್ರೀಸ್ಗೆ ಮಾಡೋಕ್ಕಿಂತ ಮುಂಚೆ. ಸೊ ಅದನ್ನ ಈಗ PPT ನಲ್ಲಿ ಕವರ್ ಮಾಡೋಣ. ಈಗ ಟೋಟಲ್ ಫಂಡ್ಸ್ ರಿಕ್ವೈರ್ಡ್ ಎಷ್ಟು? ಸೊ ಪ್ರಿಫರೆನ್ಸ್ ಶೇರ್ಸ್ ಇರೋದು 1200 ಶೇರ್ಸ್. ಫೇಸ್ ವ್ಯಾಲ್ಯೂ 100. ಸೊ 1200 ಇಂಟು 100. ಸೊ 1,20,000 ಆಗುತ್ತೆ. ಸೊ ಎಷ್ಟು ಫೇಸ್ ವ್ಯಾಲ್ಯೂಗೋಸ್ಕರ ಬೇಕಾಗುತ್ತೆ. ಸೊ ನಾವು ಬ್ರೇಕಪ್ ಮಾಡಬೇಕು. ಫೇಸ್ ವ್ಯಾಲ್ಯೂಗೆ ಎಷ್ಟು ಬೇಕು, ಪ್ರೀಮಿಯಂಗೆ ಎಷ್ಟು ಬೇಕು. ಯಾಕಂದ್ರೆ ಎರಡಕ್ಕೂ ಬೇರೆ ಬೇರೆ ಅಕೌಂಟ್ ಇಂದ ನಾವು ಫಂಡ್ಸ್ ಅನ್ನ ಅರೇಂಜ್ ಮಾಡೋದು. ಸೊ 1,20,000 ಫೇಸ್ ವ್ಯಾಲ್ಯೂಗೋಸ್ಕರ ಬೇಕಾಗುತ್ತೆ. ಮತ್ತೆ ಪ್ರೀಮಿಯಂ ಅನ್ನು ರಿಡೀಮ್ ಮಾಡ್ತಾ ಇದ್ದೀವಿ. ಸೊ 10 rupees ಪ್ರೀಮಿಯಂ. ಕ್ವಶನ್ ಎಲ್ಲ ಕೊಟ್ಟಿದ್ದಾರೆ ಅದು. ಸೊ 10 rupees ಪರ್ ಶೇರ್ ಪ್ರೀಮಿಯಂ ಕೊಡ್ತಾ ಇದ್ದಾರೆ. 1200 ಪ್ರಿಫರೆನ್ಸ್ ಶೇರ್ಸ್ ಇಂಟು 10, 12,000 ಬೇಕಾಗುತ್ತೆ. 12,000 ಪ್ರೀಮಿಯಂ. ಸೊ 1,32,000 ಬೇಕಾಗುತ್ತೆ ಟೋಟಲ್ ಫೇಸ್ ವ್ಯಾಲ್ಯೂ ಮತ್ತೆ ಪ್ರೀಮಿಯಂ ಎರಡು ಸೇರಿ. ಸೊ ಇದನ್ನ ಹೇಗೆ ಅರೇಂಜ್ ಮಾಡೋದು ಫಂಡ್ಸ್ ಅನ್ನ? ನಾವೀಗ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ ಇದಕ್ಕೋಸ್ಕರ. ಸೊ ಎಷ್ಟು ಈಕ್ವಿಟಿ ಶೇರ್ಸ್? 6,000 ಈಕ್ವಿಟಿ ಶೇರ್ಸ್. 6,000 ಈಕ್ವಿಟಿ ಶೇರ್ಸ್. ಫೇಸ್ ವ್ಯಾಲ್ಯೂ 10 rupees. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡ್ತಾ ಇದೀವಿ. ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿರೋದು ಕೂಡ ಪ್ರೀಮಿಯಂ ಅಲ್ಲಿ. ಸೊ ಅದರಿಂದ ಫೇಸ್ ವ್ಯಾಲ್ಯೂ ಮತ್ತೆ ಪ್ರೀಮಿಯಂ ಎರಡನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಸೊ 10 rupees ಫೇಸ್ ವ್ಯಾಲ್ಯೂ, 6,000 ಈಕ್ವಿಟಿ ಶೇರ್ಸ್. ಸೊ 60,000 ಆಗುತ್ತೆ. ಸೊ ಫೇಸ್ ವ್ಯಾಲ್ಯೂ ರಿಡಂಪ್ಷನ್ಗೆ ಬೇಕಾಗಿರೋದು ಎಷ್ಟು? 1,20,000. ಅದರಲ್ಲಿ 60,000 ಮಾತ್ರ ಈಕ್ವಿಟಿ ಶೇರ್ಸ್ ಇಂದ ಅರೇಂಜ್ ಆಗ್ತಾ ಇದೆ. ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿ ಅದರಿಂದ ಬಂದಂತ ಅಮೌಂಟ್ ಅಲ್ಲಿ 60,000 ಮಾತ್ರ ಅರೇಂಜ್ ಆಗ್ತಾ ಇದೆ. 12,000 ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ತೆಗಿತಾ ಇದೀವಿ. ಯಾಕಂದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆ, 60,000 ಇದೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರಲ್ಲ ಕ್ವೆಶನ್ ಅಲ್ಲಿ. 60,000 ಇದೆ. ಸೊ ಅದರಲ್ಲಿ ಆರಾಮಾಗಿ 12,000 ತೆಗಿಬಹುದು ಪ್ರೀಮಿಯಂಗೋಸ್ಕರ. ರಿಡಂಪ್ಷನ್ ಪ್ರೀಮಿಯಂ ಅಡ್ಜಸ್ಟ್ ಆಯ್ತಲ್ಲ, 12,000, 12,000. ಇನ್ನ ಬೇಕಾಗಿರೋದು ಇನ್ ಮಿಕ್ಕಿದ 60,000 ಫೇಸ್ ವ್ಯಾಲ್ಯೂ ಬೇಕಾಗಿರೋದು. ಸೊ ಶಾರ್ಟೇಜ್ ಇದೆ ಇಲ್ಲಿ, 60,000 ಶಾರ್ಟೇಜ್ ಇದೆ. ಸೊ ಅದರಿಂದಾಗಿ ಏನ್ ಮಾಡ್ತೀರಾ, ಫಸ್ಟ್ ರಿಸರ್ವ್ ಯಾವ್ದಿದೆ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತ ಇರುತ್ತೆ. ಸೊ ಆ ಫಂಡ್ ಇಂದ ನಾವು CRR ಅಕೌಂಟ್ಗೆ ಅಂದ್ರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ಗೆ ಆ ಶಾರ್ಟೇಜ್ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. 60,000 ಏನ್ ಶಾರ್ಟೇಜ್ ಇದೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು CRR ಅಕೌಂಟ್. ಸೊ ರಿಸರ್ವ್ ಫಂಡ್ ಡೆಬಿಟ್ ಟು CRR ಅಕೌಂಟ್ 60,000. ಸೊ ಅಲ್ಲಿಗೆ ಆಯ್ತಲ್ಲ. ಸೊ ಬೇಕಾಗಿರೋದು 1,32,000 ರಿಡೆಂಪ್ಷನ್ಗೆ. ಸೊ ಅರೇಂಜ್ ಆಗಿರೋದು ಈಗ ಸೇಮ್ ಅಮೌಂಟ್ 1,32,000. ಸೊ ಇದು ಅನಾಲಿಸಿಸ್. ಈಗ ಇದನ್ನ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ನಾವು ಇದನ್ನ ಜರ್ನಲೈಸ್ ಮಾಡಬೇಕು. ಸೊ ಇಲ್ಲಿದೆ ಜರ್ನಲ್ ಎಂಟ್ರೀಸ್. ಓಕೆ, ಸೊ ಫಸ್ಟ್ ರಿಡೆಂಪ್ಷನ್ ಮಾಡ್ತಾ ಇದೀವಿ. ಆ ರಿಡೆಂಪ್ಷನ್ ಡ್ಯೂ ಇರೋದಕ್ಕೆ ಒಂದು ಎಂಟ್ರಿ ಪಾಸ್ ಮಾಡ್ಬೇಕಲ್ಲ. ಸೊ ಅದು ಫಸ್ಟ್ ಎಂಟ್ರಿ. ಈಕ್ವಿಟಿಯಿಂದ ಕ್ಯಾಶ್ ಬಂದಿದ್ದು ಆಮೇಲೆ ಮಾಡೋಣ, ಸೆಕೆಂಡ್ ಎಂಟ್ರಿ ಮಾಡೋಣ. ಸೊ ಫಸ್ಟ್ ಡ್ಯೂ ಇರೋದಕ್ಕೆ
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಇರೋದಕ್ಕೆ ಒಂದು ಎಂಟ್ರಿ ಪಾಸ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೇಗಿದೆ ಹಾಗೆ ಬರೀರಿ. 9% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಅದನ್ನ 9% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಫೇಸ್ ವ್ಯಾಲ್ಯೂ ಮಾತ್ರ ಬರೀರಿ ಇಲ್ಲಿ. 1200 ಶೇರ್ಸ್ ಇಂಟು 100 ಅಲ್ವಾ? 1,20,000. ಪ್ರೀಮಿಯಂ ಎಷ್ಟು? ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡ್ತಾ ಇದ್ದೀವಿ. ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 1200 ಶೇರ್ಸ್ ಇಂಟು ಎಷ್ಟು ಪ್ರೀಮಿಯಂ? 10 rupees ಪರ್ ಶೇರ್ ಅಲ್ವಾ? 1200 ಶೇರ್ಸ್ ಇಂಟು 10, 12,000. ಇವೆರಡು ಡ್ಯೂ ಇರೋದು ಯಾರಿಗೆ? 1,20,000 ಫೇಸ್ ವ್ಯಾಲ್ಯೂ ಮತ್ತೆ 12,000 ಪ್ರೀಮಿಯಂ, 1,32,000 ಆಗುತ್ತೆ. ಅದು ಡ್ಯೂ ಇರೋದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಸೊ ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಹೀಗೆ ಪಾಸ್ ಮಾಡಬೇಕು. ಅಂದ್ರೆ ಫೇಸ್ ವ್ಯಾಲ್ಯೂ ಮತ್ತೆ ಪ್ರೀಮಿಯಂ ಎರಡೂ ಕೂಡ ಡ್ಯೂ ಇದೆ ಶೇರ್ ಹೋಲ್ಡರ್ಸ್ಗೆ ಅಂತ ರೆಕಾರ್ಡ್ ಮಾಡೋದಕ್ಕೋಸ್ಕರ ಇದನ್ನ ಪಾಸ್ ಮಾಡೋದು. ನೆಕ್ಸ್ಟ್ ಎಂಟ್ರಿ. ಇಲ್ಲಿ ಪ್ರೀಮಿಯಂ ಅಡ್ಜಸ್ಟ್ ಮಾಡಿರೋದ್ರ ಬಗ್ಗೆ ಸೆಕೆಂಡ್ ಎಂಟ್ರಿ ಹಾಕಿದ್ದಾರೆ. ಆದ್ರೆ ಇದನ್ನ ಈ ಬ್ಯಾಂಕ್ ಕ್ಯಾಶ್ ಕಲೆಕ್ಟ್ ಆದ್ಮೇಲೆ ಬೇಕಾದ್ರೆ ಹಾಕ್ಬೋದು. ಸೊ ಸೆಕೆಂಡ್ ಎಂಟ್ರಿ ಇದನ್ನ ಮಾಡಬಹುದು. ಈಕ್ವಿಟಿ ಶೇರ್ಸ್ ಇಂದ ಕ್ಯಾಶ್ ಕಲೆಕ್ಟ್ ಆಗಿರೋದು ಅಂದ್ರೆ ತಪ್ಪೇನಾಗಲ್ಲ. ಒಟ್ನಲ್ಲಿ ಆರ್ಡರ್ ಅಲ್ಲಿ ಇರಬೇಕು ಅಂದ್ರೆ ಫಸ್ಟ್ ಡ್ಯೂ ಎಂಟ್ರಿ ಬರಬೇಕು. ಅದಾದ್ಮೇಲೆ ಈಕ್ವಿಟಿ ಶೇರ್ಸ್ ಇಂದ ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ಎಂಟ್ರಿ ಬರಬೇಕು. ಅದಾದ್ಮೇಲೆ ಪ್ರೀಮಿಯಂ ಅಡ್ಜಸ್ಟ್ಮೆಂಟು, ಆಮೇಲೆ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದು, ಕಡೆಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿರೋದು. ಹೀಗೆ ಆರ್ಡರ್ ಅಲ್ಲಿ ಬರಬೇಕು ಅಂದ್ರೆ ಹಾಗೆ ಮಾಡೋದು. ಸೊ ಸೆಕೆಂಡ್ ಎಂಟ್ರಿ ಕ್ಯಾಶ್ ಕಲೆಕ್ಟ್ ಆಗಿರೋದು ಈಕ್ವಿಟಿ ಶೇರ್ಸ್ ಇಂದ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಸೊ ಈಕ್ವಿಟಿ ಶೇರ್ಸ್ ಇಂದ ಬಂದಿರೋ ಫೇಸ್ ವ್ಯಾಲ್ಯೂ ಎಷ್ಟು? 60,000. 6,000 shares into ₹10 per share. So 60,000. Premium. So premium ಎಷ್ಟು ಕೊಟ್ಟಿದ್ದಾರೆ? 10%. So 10% of ₹10 ಎಷ್ಟು? 1 ರೂಪಾಯಿ. So 1 ರೂಪಾಯಿ into 6,000 shares ಎಷ್ಟಾಗುತ್ತೆ? 6,000 ಆಗುತ್ತೆ. So 60,000 ಫೇಸ್ ವ್ಯಾಲ್ಯೂ, 6,000 ಪ್ರೀಮಿಯಂ. So 66,000. ಸೊ ಬ್ಯಾಂಕ್ ಅಕೌಂಟ್ಗೆ 66,000 ಹಾಕಿ ಎರಡನ್ನು ಆಡ್ ಮಾಡಿ. ಸೊ ನೆಕ್ಸ್ಟ್ ಎಂಟ್ರಿ, ಥರ್ಡ್ ಎಂಟ್ರಿ, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಡ್ಜಸ್ಟ್ ಮಾಡಿರೋದು. ಆಗ್ಲೇ ಹೇಳಿದೆ ಫೇಸ್ ವ್ಯಾಲ್ಯೂನ ಫೇಸ್ ವ್ಯಾಲ್ಯೂ ಜೊತೆನೆ ಅಡ್ಜಸ್ಟ್ ಮಾಡಬೇಕು, ಪ್ರೀಮಿಯಂ ಅನ್ನ ಪ್ರೀಮಿಯಂ ಜೊತೆನೆ ಅಡ್ಜಸ್ಟ್ ಮಾಡಬೇಕು. ಸೊ ರಿಡೆಂಪ್ಷನ್ ನ ಮಾಡ್ತಾ ಇರೋದು ಪ್ರೀಮಿಯಂ ಅಲ್ಲಿ. ಸೊ ಅದರಿಂದ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಅದನ್ನ ಅಡ್ಜಸ್ಟ್ ಮಾಡೋಣ, ರಿಡೆಂಪ್ಷನ್ ಪ್ರೀಮಿಯಂ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ಬ್ಯಾಲೆನ್ಸ್ ಇದೆ. ಇದು ನೋಡಿ, ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡಿ, 60,000 ಇದೆ ಸೆಕ್ಯೂರಿಟೀಸ್ ಪ್ರೀಮಿಯಂ. ಸೊ ಅಡ್ಜಸ್ಟ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದು 12,000 ಪ್ರಿಫರೆನ್ಸ್ ಶೇರ್ ರಿಡೆಂಪ್ಷನ್ ಪ್ರೀಮಿಯಂ. ಸೊ ಅದರಿಂದ ಅಡ್ಜಸ್ಟ್ ಆಗುತ್ತೆ. ಸೊ 12,000 ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಟು ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಪಾಸ್ ಮಾಡಿ. ನೆಕ್ಸ್ಟ್ ಎಂಟ್ರಿ, ಈಗ ಅದು ಹೇಳಿದ್ನಲ್ಲ ಶಾರ್ಟೇಜ್ ಆಗುತ್ತೆ ಅಂತ, ಅದು ಇಲ್ಲಿ ನೋಡಿ ಶಾರ್ಟೇಜ್ ಆಗುತ್ತೆ 60,000 ಅಂತ ಹೇಳಿದ್ನಲ್ಲ. ಇದಕ್ಕೆ ಎಂಟ್ರಿ ಪಾಸ್ ಮಾಡಬೇಕು. ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ ಟು CRR ಅಕೌಂಟ್ 60,000. ಸೊ ಅದನ್ನ ಮಾಡಿನೇ ನೀವು ಕ್ಯಾಶ್ ಪೇಮೆಂಟ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಸೊ CRR ಅಕೌಂಟ್ಗೆ ಅಷ್ಟು ಫಂಡ್ಸ್ ಹೋಗ್ಬೇಕು. ಶಾರ್ಟೇಜ್ ಇರೋದು 60,000. ಸೊ ಅದನ್ನ ರಿಸರ್ವ್ ಫಂಡ್ ಇಂದ ತೆಗಿತೀವಿ, ತೆಗೆದು ಅದನ್ನ CRR ಅಕೌಂಟ್ಗೆ ಹಾಕ್ತೀವಿ. 60,000 ಈಗ ಆಯ್ತಲ್ಲ, ಪೂರ್ತಿ ಅರೇಂಜ್ಮೆಂಟ್ ಆಯ್ತು. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ 12,000 ತೆಗೆದ್ವಿ, ಈಕ್ವಿಟಿ ಶೇರ್ಸ್ ಇಂದ 60,000 ಬಂತು, ಮತ್ತೆ ರಿಸರ್ವ್ ಫಂಡ್ ಇಂದ 60,000 ಬಂತು. ಸೊ 60
ಪ್ಲಸ್ 60 ಪ್ಲಸ್ 12 1,32,000 ಆಯ್ತು. ಸೊ ಪೂರ್ತಿ ಫಂಡ್ಸ್ ಬಂದಿರೋದ್ರಿಂದ ಈಗ ಕ್ಯಾಶ್ ಪೇಮೆಂಟ್ ಮಾಡ್ಬೋದು. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 1,32,000 1,32,000. ಸೊ ಅಲ್ಲಿಗೆ ಜನರಲೈಸೇಷನ್ ಮುಗೀತು. ಸೊ ಈಗ ಇನ್ನೊಂದು ಕ್ವೆಶ್ಚನ್ ನೋಡೋಣ. ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, 100 rupees ಫೇಸ್ ವ್ಯಾಲ್ಯೂ ಆದ್ರೆ 80 rupees ಮಾತ್ರ ಪೇಡ್ ಅಪ್ ಆಗಿರೋದು. ಸೊ ದಿಸ್ ಈಸ್ ಪಾರ್ಟ್ಲಿ ಪೇಡ್ ಅಪ್ ಶೇರ್, ಪಾರ್ಟ್ಲಿ ಪೇಡ್ ಅಪ್, ಫುಲ್ಲಿ ಪೇಡ್ ಅಪ್ ಅಲ್ಲ. ಸೊ ಅದರಿಂದ ನಾವು ಅದನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ರಿಡೆಂಪ್ಷನ್ ಮಾಡಬೇಕಾಗುತ್ತೆ. ಸೊ 20 rupees ಫೈನಲ್ ಕಾಲ್ ಅಲ್ಲಿ ರಿಸೀವ್ ಮಾಡಿ ಅದನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ರಿಡೀಮ್ ಮಾಡೋದು. ಈಕ್ವಿಟಿ ಶೇರ್ಸ್ ಇದೆ, ರಿಸರ್ವ್ ಫಂಡ್, P&L ಅಕೌಂಟ್, ಬ್ಯಾಲೆನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಫಂಡ್ಸ್ ಅರೇಂಜ್ ಮಾಡಬೇಕಾದ್ರೆ. ಇಕ್ವಿಟೀಸ್, ಪ್ರೀಮಿಯಂ, ಕರೆಂಟ್ ಲಯಬಿಲಿಟೀಸ್, ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ ಅಂಡ್ ಡೆಟಾಸ್, ಕ್ಯಾಶ್ ಅಂಡ್ ಬ್ಯಾಂಕ್ ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. On 1/4/2015 company decided to redeem preference shares at par. ಸೊ ನೋಡಿ, ಇಲ್ಲಿ ಪ್ರೀಮಿಯಂ ಬರೋದಿಲ್ಲ, ಅಟ್ ಪಾರ್ ಫೇಸ್ ವ್ಯಾಲ್ಯೂ ನಲ್ಲಿ ರಿಡೀಮ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ಸ್ ವರ್ ಸೋಲ್ಡ್ ಫಾರ್ ₹3 lakh at a loss of 50,000. ಸೊ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾರಬೇಕಾಯ್ತು ರಿಡೆಂಪ್ಷನ್ಗೋಸ್ಕರ ಅಟ್ ಎ ಲಾಸ್ ಆಫ್ 50,000. ಸೊ ಕಲೆಕ್ಟ್ ಆಗಿದ್ದು 3 ಲಕ್ಷ. ಇನ್ವೆಸ್ಟ್ಮೆಂಟ್ಸ್ ವರ್ತ್ 3.5 lakhs, 50,000 ಲಾಸ್ ಆಯ್ತು, ಕ್ಯಾಶ್ ಕಲೆಕ್ಟ್ ಆಗಿದ್ದು 3 ಲಕ್ಷ ಮಾತ್ರ. ಸೊ ಇದನ್ನ ಇಟ್ಕೊಂಡು ಜನರಲ್ ಎಂಟ್ರೀಸ್ ಪಾಸ್ ಮಾಡಬೇಕು. ಇದು 2007 ಪೇಪರ್. ಸೊ ಬರ್ಕೊಳ್ಳಿ ಇದನ್ನ. ದ ಬುಕ್ಸ್ ಆಫ್ ಭೂಮಿಕಾ ಲಿಮಿಟೆಡ್, ಜನರಲ್ ಎಂಟ್ರೀಸ್. ಸೊ ಫಸ್ಟ್ ನೀವು ಡ್ಯೂ ಇರೋದಕ್ಕೆ ಎಂಟ್ರಿ ಪಾಸ್ ಮಾಡ್ತೀರಾ. ಇಲ್ಲಿ ಪ್ರೀಮಿಯಂ ಅಂತ ಏನೂ ಇಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ಪಾರ್ಟ್ಲಿ ಪೇಡ್ ಶೇರ್ಸ್ ಅನ್ನ ಫುಲ್ಲಿ ಪೇಡ್ ಆಗಿ ಫಸ್ಟ್ ಕನ್ವರ್ಟ್ ಮಾಡಬೇಕು. ಸೊ ಫೈನಲ್ ಕಾಲ್ ಅಮೌಂಟ್ ಡ್ಯೂ ಇರೋದಕ್ಕೆ ನೀವು ಎಂಟ್ರಿ ಪಾಸ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ಫೈನಲ್ ಕಾಲ್ ಡ್ಯೂ ಇದೆ ಅಂತ ಒಂದು ಎಂಟ್ರಿ. ಸೊ ಡ್ಯೂ ಇರೋದೆಷ್ಟು? 80 ಪೇಡ್ ಅಪ್ ಆದ್ರೆ 100 rupees ಅಲ್ಲಿ ಇನ್ 20 rupees ನಾವು ಫೈನಲ್ ಕಾಲ್ ಅಲ್ಲಿ ರಿಸೀವ್ ಮಾಡಬೇಕು. ಸೊ 20 rupees ಡ್ಯೂ ಇರೋದು. ಸೊ 20 rupees ಇಂಟು ನಂಬರ್ ಆಫ್ ಶೇರ್ಸ್. ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ? 8 lakh ಅಂತ ಕೊಟ್ಟಿದ್ದಾರೆ. ಸೊ 8 lakh ಡಿವೈಡೆಡ್ ಬೈ 100 ಮಾಡಬಾರ್ದು, 8 lakh ಡಿವೈಡೆಡ್ ಬೈ 80. 8 lakh ಡಿವೈಡೆಡ್ ಬೈ 80, ಯಾಕಂದ್ರೆ ಅದು ಪಾರ್ಟ್ಲಿ ಪೇಡ್ ಅಪ್. ಫೇಸ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಬಾರ್ದು, ಯಾಕಂದ್ರೆ ಫೇಸ್ ವ್ಯಾಲ್ಯೂ ಪೂರ್ತಿ ಇನ್ನೂ ರಿಸೀವ್ ಆಗಿಲ್ಲ, 80 rupees ಮಾತ್ರ ರಿಸೀವ್ ಆಗಿರೋದು. ಡಿವೈಡೆಡ್ ಬೈ 100 ಮಾಡಿದ್ರೆ ತಪ್ಪ ಆನ್ಸರ್ ಬರುತ್ತೆ. ಸೊ ಡಿವೈಡೆಡ್ ಬೈ 80 ಅಂದ್ರೆ 10,000 ಶೇರ್ಸ್ ಆಗುತ್ತೆ. 10,000 ಶೇರ್ಸ್. 10,000 ಶೇರ್ಸ್ ಅಲ್ಲಿ 20 rupees ಅಂದ್ರೆ 10,000 ಇಂಟು 20, 2 lakh ಆಗುತ್ತೆ. 2 lakh, 2 lakh. ಸೊ ಇದು ಫೈನಲ್ ಕಾಲ್ ಅಮೌಂಟ್ ಡ್ಯೂ ಆಗಿರೋದು. ನೆಕ್ಸ್ಟ್, ಆ ಫೈನಲ್ ಕಾಲ್ ಮನಿ ರಿಸೀವ್ ಮಾಡಿದ್ದು ಎಂಟ್ರಿ. ಬ್ಯಾಂಕಿಗೆ ಡೆಬಿಟ್ ಆಗುತ್ತೆ. ಬ್ಯಾಂಕ್ ರಿಸೀವ್ಸ್ ದ ಮನಿ. ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್. ಮೊದಲು ಡೆಬಿಟ್ ಕೊಟ್ಟಿದ್ರಲ್ಲ ಅದನ್ನ ಈಗ ಕ್ರೆಡಿಟ್ ಕೊಡಿ. ಸೊ ಅಲ್ಲಿಗ ಫೈನಲ್ ಕಾಲ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಸೊ ಡ್ಯೂ ಇದ್ದಿದ್ದು ರಿಸೀವ್ ಆಯ್ತು. ಸೊ ಅದು ಸೇಮ್ ಅಮೌಂಟ್ 2 lakh, 2 lakh. ಸೊ ಅಲ್ಲಿಗೆ ಈ ಎರಡು ಎಂಟ್ರಿನಲ್ಲಿ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡೋದು. ಸೊ ನೆಕ್ಸ್ಟ್ ರಿಡೆಂಪ್ಷನ್ ಬನ್ನಿ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಡ್ಯೂ ಇರೋದು
ಶೇರ್ ಹೋಲ್ಡರ್ಸ್ಗೆ. ಅದನ್ನ ಫಸ್ಟ್ ಎಂಟ್ರಿ ಮಾಡಿ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಟೋಟಲ್ ಆಗಿ ಎಷ್ಟು ಬೇಕು? ಈಗ ನಂಬರ್ ಆಫ್ ಶೇರ್ಸ್ ಎಷ್ಟು? 10,000 ಶೇರ್ಸ್. ಈ ಬ್ಯಾಲೆನ್ಸ್ ಶೀಟ್ ಪ್ರಕಾರ 8 lakh ಡಿವೈಡೆಡ್ ಬೈ 80. ಸೊ 10,000 ಶೇರ್ಸ್ ಇರೋದು ಅಟ್ ಪಾರು ಮಾಡ್ತಾ ಇರೋದು, ಅಟ್ ಫೇಸ್ ವ್ಯಾಲ್ಯೂ ರಿಡೀಮ್ ಮಾಡ್ತಾ ಇರೋದು. ಸೊ ಫೇಸ್ ವ್ಯಾಲ್ಯೂ ಇಸ್ 100 rupees. ಸೊ 100 rupees ಇಂಟು ನಂಬರ್ ಆಫ್ ಶೇರ್ಸ್ ಅಂದ್ರೆ 100 rupees ಇಂಟು 10,000 ಶೇರ್ಸ್. ಸೊ 10 lakh ಆಗುತ್ತೆ. 10,000 ಶೇರ್ಸ್ ಇಂಟು ₹100. ಸೊ ಅಟ್ ಪಾರ್ ರಿಡೆಂಪ್ಷನ್ ಇದು. ಸೊ 10 lakh. ಸೊ 10 lakh ಡ್ಯೂ ಇದೆ ಶೇರ್ ಹೋಲ್ಡರ್ಸ್ಗೆ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ಸ್ ವರ್ ಸೋಲ್ಡ್ ಫಾರ್ ₹3 lakh ಅಟ್ ಎ ಲಾಸ್ ಆಫ್ 50,000. ಸೊ ಇದನ್ನ ಎಂಟ್ರಿ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 7 lakh ಇದೆ. ಸೊ 7 lakh ಅಲ್ಲಿ 3.5 ಲಕ್ಷ ಬಾಳುವಂತ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾರಿದರೆ 3 lakh ಬಂದಿದೆ. 50,000 ಲಾಸ್. ಸೊ ಅದಕ್ಕೆ ಎಂಟ್ರಿ ಪಾಸ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಇನ್ವೆಸ್ಟ್ಮೆಂಟ್ಸ್ ಅಕೌಂಟ್. ಸೊ ಬ್ಯಾಂಕ್ ರಿಸೀವ್ಸ್ ದ ಮನಿ. ಎಷ್ಟು ಬಂದಿದೆ? 3 lakh ಅಷ್ಟೇ ಬಂದಿರೋದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಇದೆ. ಯಾವಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಮಾಡ್ತಾರೆ, ಇಟ್ಸ್ ಎ ಲಾಸ್, ಇಟ್ಸ್ ಅನ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಸೊ ಲಾಸ್ ಆಗಿರೋದ್ರಿಂದ ಅದು ಡೆಬಿಟ್ ಟು 50,000. ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಅದು ಅಸೆಟ್, ಕ್ರೆಡಿಟ್ ಮಾಡಿದಾಗ ಏನಾಗುತ್ತೆ? ಇಟ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್. ಸೊ 3 lakh 50,000 ಕ್ರೆಡಿಟ್ ಮಾಡಿದೆ. ಅದರಲ್ಲಿ 3 ಲಕ್ಷ ಬ್ಯಾಂಕ್ ಅಲ್ಲಿ ರಿಸೀವ್ ಆಗಿದೆ, ಇನ್ನು ಮಿಕ್ಕಿದ 50,000 ಲಾಸ್. ಇದು ಇನ್ವೆಸ್ಟ್ಮೆಂಟ್ಸ್ ಜನರಲ್ ಎಂಟ್ರಿ. ಸೊ ಈಗ ಕರೆಕ್ಟ್ ಆಗಿ ನೋಡ್ಕೋಬೇಕಿದೆ. ಈಗ ಶಾರ್ಟೇಜ್ ಇರೋದು ಎಷ್ಟು ಅಂತ ನೋಡ್ಕೊಳ್ಳಿ. ಅದಕ್ಕೆ ಅಂತ ಒಂದು ಸ್ಲೈಡ್ ಇದೆ, ಇಲ್ಲಿದೆ. ಈಗ ಫಂಡ್ಸ್ ಬೇಕಾಗಿರೋದೆಷ್ಟು? 10 lakh ಅಂದ್ರೆ 10,000 ಪ್ರಿಫರೆನ್ಸ್ ಶೇರ್ಸ್ ಇಂಟು ₹100. 10 lakh ಬೇಕಾಗಿರೋದು ಅಲ್ವಾ? ಅದನ್ನ ಹೇಗೆ ಅರೇಂಜ್ ಮಾಡ್ತೀವಿ? ಸ್ಪೆಷಲ್ ಕೊಟ್ಟಿದ್ದಾರೆ. ರಿಸರ್ವ್ ಫಂಡ್ ಇಂದ ತೆಗಿಬಹುದು, P&L ಅಕೌಂಟ್ ಇಂದ, ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಏನೇನಿದೆ ಅದೆಲ್ಲದ್ರಿಂದನೂ ತೆಗಿಬಹುದು. ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಅವ್ರು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ರಿಸರ್ವ್ ಫಂಡ್ ಅಲ್ಲಿ 3 lakhs ಇದೆ. ಸೊ ಇದು ಪೂರ್ತಿ ಯೂಸ್ ಮಾಡ್ಕೋಬಹುದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 2 lakhs ಇದೆ, ಇದು ಪೂರ್ತಿ ಯೂಸ್ ಮಾಡ್ಕೋಬಹುದು. ಸೊ 3 + 2 5 lakhs ಆಯ್ತು. ಇನ್ನೂ 5 lakhs ಬೇಕು. ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ತೆಗಿಯಕ್ಕಾಗೋದಿಲ್ಲ. ಯಾಕಂದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ತೆಗಿಬೇಕು ಅಂದ್ರೆ ರಿಡೆಂಪ್ಷನ್ ಪ್ರೀಮಿಯಂ ಕಟ್ಟೋಕ್ಕೋಸ್ಕರ ಮಾತ್ರ ತೆಗಿಬಹುದು, ಬೇರೆ ಯಾವುದೇ ಪರ್ಪಸ್ಗೆ ತೆಗಿಯೋ ಹಾಗಿಲ್ಲ. ಸೊ 2 ಅಕೌಂಟ್ ಅಂತ ತೆಗಿಬಹುದು, ರಿಸರ್ವ್ ಫಂಡ್ ಮತ್ತೆ P&L ಅಕೌಂಟ್. 5 lakhs ಆಗುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ 7 lakh ಇತ್ತಲ್ಲ, 3.5 ಲಕ್ಷ ವರ್ತ್ ಮಾರಿದ್ವಲ್ಲ, ಅದರಿಂದ 3 ಲಕ್ಷ ಬಂತು ಆಯ್ತಾ. ಸೊ ಇನ್ವೆಸ್ಟ್ಮೆಂಟ್ಸ್ ಇಂದ 3 ಲಕ್ಷ ಬಂತು ಬ್ಯಾಂಕ್ ಅಕೌಂಟ್ಗೆ. ಇನ್ನ ಕಾಲ್ ಮನಿ ಬಂತಲ್ಲ, ಕಾಲ್ ಮನಿ 2 lakhs ಬಂತಲ್ಲ, ಫೈನಲ್ ಕಾಲ್ ಮನಿ ರಿಸೀವ್ ಮಾಡಿದ್ದು. ಒಟ್ಟು ಎಷ್ಟಾಯ್ತು? 3 + 2 5, ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಇಂದ ಬಂದಿದ್ದು 3 ಲಕ್ಷ, ಮತ್ತೆ ಕಾಲ್ ಮನಿ 2 ಲಕ್ಷ. ಒಟ್ಟು ಕರೆಕ್ಟ್ ಆಗಿ 10 ಲಕ್ಷ ಆಯ್ತು. ಎಕ್ಸಾಕ್ಟ್ ಆಗಿ 10 ಲಕ್ಷ ಆಗುತ್ತೆ. ಇಲ್ಲಿ ನೋಡಿ, ರಿಸರ್ವ್ ಫಂಡ್ ಇಂದ 3 ಲಕ್ಷ, P&L ಅಕೌಂಟ್ ಇಂದ 2 ಲಕ್ಷ, ಇನ್ವೆಸ್ಟ್ಮೆಂಟ್ಸ್ ನ ಮಾರಿ ಬಂದಿದ್ದು ಕ್ಯಾಶ್ 3 ಲಕ್ಷ, ಮತ್ತೆ ಫೈನಲ್ ಕಾಲ್ ಮನಿ ರಿಸೀವ್ ಮಾಡಿದ್ದು 2 ಲಕ್ಷ. ಕರೆಕ್ಟ್ ಆಗಿ
10 ಲಕ್ಷ ಅರೇಂಜ್ ಆಯ್ತು. ಇಲ್ಲಿ ಪ್ರೀಮಿಯಂ ಇಲ್ಲ, ಆದ್ರಿಂದ ಪ್ರೀಮಿಯಂ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಹಾಗೋ ಒಂದ್ ವೇಳೆ ಇದ್ದಿದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ತೆಗಿಬೇಕಾಗಿತ್ತು. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ 1 ಲಕ್ಷ ಇದೆ, ಅದನ್ನ ಕರೆಕ್ಟ್ ಆಗಿ ಅರೇಂಜ್ ಆಯ್ತಿದೆ. ಸೊ ಈಗ ಅದಕ್ಕೆ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಈಗ ಇನ್ವೆಸ್ಟ್ಮೆಂಟ್ಸ್ ಆಯ್ತಲ್ಲ, ಈಗ ರಿಸರ್ವ್ ಫಂಡ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಸೊ ಏನ್ ಶಾರ್ಟೇಜ್ ಇದೆ ಅದನ್ನ ನಾವು CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಇನ್ಯಾವ ಅಕೌಂಟ್ಗೂ ಅಲ್ಲ, CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ರಿಸರ್ವ್ ಫಂಡ್ ಇಂದ ಪೂರ್ತಿ 3 ಲಕ್ಷ ತೆಗಿತಾ ಇದೀವಿ, P&L ಅಕೌಂಟ್ ಇಂದ 2 ಲಕ್ಷ ಪೂರ್ತಿ ತೆಗಿತಾ ಇದೀವಿ, 2ರಿಂದ 5 ಲಕ್ಷ CRR ಅಕೌಂಟ್ಗೆ ಹೋಗುತ್ತೆ. ಸೊ ಈಗ ಕೊನೆಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕ್ಯಾಶ್ ಪೇಮೆಂಟ್ ಮಾಡೋದು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಪೂರ್ತಿ 10 ಲಕ್ಷ ಪೂರ್ತಿ ಅರೇಂಜ್ ಆಗಿದೆ. ಸೊ ಅದರಿಂದ ಅಷ್ಟನ್ನು ಪೇ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಅ ರಿಡೆಂಪ್ಷನ್ ಅಟ್ ಪಾರ್, ಬಟ್ ಫೇಸ್ ವ್ಯಾಲ್ಯೂ ನಡೆಯೋದು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಇದ್ರ ಬೇಸಿಸ್ ಮೇಲೆ ಕೆಲವು ಅಸೈನ್ಮೆಂಟ್ಸ್ ಕೊಡ್ತೀನಿ. ಪಾಸಿಬ್ಲಿ ಶನಿವಾರ ಕ್ವಿಜ್ ಇರುತ್ತೆ, ಸೊ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದ್ರೆ ಈ ಚಾಪ್ಟರ್ ತುಂಬಾನೇ ಕ್ರೂಷಿಯಲ್ ನಿಮಗೆ. ಇರೋ ಚಾಪ್ಟರ್ಸ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿರೋದು ಅಂದ್ರೆ ಈ ಚಾಪ್ಟರ್ನೇ. ಚೆನ್ನಾಗಿ ಓದ್ಕೊಳ್ಳಿ. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.